ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಸಹೃದಯ ಪ್ರೀತಿಯ ವೀಕ್ಷಕರಿಗೆಲ್ಲ ಭಾವಾನುವಾದಿಯ ನಮಸ್ಕಾರಗಳು. ಇವತ್ತಿನ ದಿನ ಕಾತ್ಯಾಯಿನಿ ಎಂಬುದಾಗಿ ನವರಾತ್ರಿಯಲ್ಲಿ ದೇವಿಯನ್ನ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ದೇವಿಯನ್ನ ಕಾತ್ಯಾಯಿನಿಯಾಗಿ ಕಂಡು ಅರ್ಚಿಸಿ ನಮಿಸಿ ಎಲ್ಲ ಭಕ್ತರು ಪ್ರಾರ್ಥಿಸ್ತಾ ಇರುವಂತಹ ಈ ಕಾಲದಲ್ಲಿ ಸಮಸ್ತರಿಗೂ ಕೂಡ ನವರಾತ್ರಿಯ 6ನೇ ದಿನದ ಶುಭಾಶಯಗಳೊಂದಿಗೆ ಆ ತಾಯಿಯಲ್ಲಿ ಪ್ರಾರ್ಥಿಸಿ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಇವತ್ತಿನ ದಿನ ನಮ್ಮ ಆತ್ಮಕ್ಕೆ ನೆಮ್ಮದಿಯನ್ನು ಪಡೆದುಕೊಳ್ಳುವುದು ಹೇಗೆ, ನಮ್ಮ ಆತ್ಮ ಹೇಗೆ ಹಾಳಾಗ್ತದೆ ಎನ್ನುವಂತಹ ವಿಚಾರವನ್ನು ವಿಮರ್ಶೆ ಮಾಡೋಣ. ಶೀತವಾತಗಳಾಗೆ ದೇಹಕೌಷಧ ಪಥ್ಯ, ಶೀತವಾತಗಳಾಗೆ ದೇಹಕೌಷಧ ಪಥ್ಯ, ಚೇತ ಕೆರಳಿರೆ ಕಣ್ಣು ಕಿವಿಗಳಾತುರದಿಂ, ಚೇತ ಕೆರಳಿರೆ ಕಣ್ಣು ಕಿವಿಗಳಾತುರದಿಂ. ಪ್ರೀತಿಯಿಂದದನುಲಿಸಿ ನೀತಿಯಲಿ ಶಿಕ್ಷಿಸುವುದಾತುಮದ ನೆಮ್ಮದಿಗೆ ಮಂಕುತಿಮ್ಮ, ಪ್ರೀತಿಯಿಂದದನುಲಿಸಿ ನೀತಿಯಲಿ ಶಿಕ್ಷಿಸುವುದಾತುಮದ ನೆಮ್ಮದಿಗೆ ಮಂಕುತಿಮ್ಮ. ಸ್ವಾಭಾವಿಕವಾಗಿ ದೇಹದಲ್ಲಿ ಎಲ್ಲರಿಗೂ ಆರೋಗ್ಯ ಕೆಡುತ್ತದೆ, ಶೀತವಾಗುತ್ತದೆ, ಪಿತ್ತ ವಿಕಾರವಾಗುತ್ತದೆ. ವಾತ ಪಿತ್ತ ಕಫಗಳಿಂದಲೇ ನಮಗೆಲ್ಲ ರೀತಿಯಾದಂತಹ ಅನಾರೋಗ್ಯಗಳು ಸಂಭವಿಸುವಂತಹದ್ದು. ಹಾಗೆಯೇ ಈ ರೀತಿಯಾದಂತಹ ಆರೋಗ್ಯದ ಸಮಸ್ಯೆ ಉಂಟಾಗಿ ಆರೋಗ್ಯ ಹದಗೆಟ್ಟು ಕುಳಿತಂತಹ ಸಂದರ್ಭದಲ್ಲಿ ದೇಹಕ್ಕೆ ಆ ಆರೋಗ್ಯದಿಂದ ಅನಾರೋಗ್ಯದಿಂದ ಆರೋಗ್ಯದೆಡೆಗೆ ಬರುವುದಕ್ಕೋಸ್ಕರವಾಗಿ ನಾವು ಔಷಧವನ್ನು ಮಾಡಬೇಕು. ಔಷಧ ಒಂದೇ ಸಾಕಾಗುವುದಿಲ್ಲ, ಔಷಧಿಯೊಂದಿಗೆ ಪಥ್ಯವನ್ನು ಮಾಡಬೇಕು. ಇಂಥದ್ದು ಬೇಡ, ಇಂಥ ಆಹಾರವನ್ನು ಸೇವಿಸಬಹುದು ಎನ್ನುವಂತಹ ಒಂದು ನಾವು ನಿಯಮವನ್ನು ಹಾಕಿ ಅದರಂತೆಯೇ ಕೇಳಬೇಕಾಗ್ತದೆ. ಡಾಕ್ಟರ್ ಹೇಳಿದಾಗ ನಾವು ಕೇಳಬೇಕು, ವೈದ್ಯರ ಆಣತಿಯಂತೆ. ಹಾಗೆಯೇ ಚೇತ ಕೆರಳಿರೆ, ದೇಹಕ್ಕೆ ಆರೋಗ್ಯಕ್ಕೋಸ್ಕರವಾಗಿ ನಾವು ಅದನ್ನು ಮಾಡಿದ್ರೆ ಮನಸ್ಸಿನ ಆರೋಗ್ಯ ಕೆಟ್ಟು ಹೋಗ್ತದೆ. ಹೇಗೆ ಅಂದರೆ ಕಣ್ಣು ಕಿವಿಗಳಾತುರದಿಂ, ಏನನ್ನೂ ನೋಡಿದಾಗ ಅದು ಬೇಕೇ ಬೇಕು ಎನ್ನುವಂತಹ ಆಸೆ, ಅದನ್ನ ತರೋಕ್ಕಾಗಲಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಅದಕ್ಕೋಸ್ಕರವಾಗಿ ವ್ಯಾಕುಲತೆ. ಈ ರೀತಿಯಾಗಿ ಚೇತ ಕೆರಳು ಹೋಗ್ತದೆ. ಕಣ್ಣು ಕಿವಿಗಳ ಆತುರದಿಂ. ಯಾರೋ ಒಬ್ರು ಹೇಳ್ತಾರೆ, ನೋಡು ಆ ಆಡಿ ಕಾರ್ ಇಷ್ಟು ಚೆನ್ನಾಗಿದೆ, BMW ಕಾರ್ ಬಂದಿದೆಯಂತೆ. ಈ ರೀತಿಯಾದಂತಹ ಯಾವ್ಯಾವುದೋ ಒಂದು ವಿಶೇಷವಾದಂತಹ ವಿಚಾರವನ್ನು ಕಿವಿಯಿಂದ ಕೇಳಿದಾಗಲೂ ನಮಗೆ ಅದರ ಬಗ್ಗೆ ಆಸಕ್ತಿ, ಆಸೆ ಇತ್ಯಾದಿಗಳ ಮೂಲಕವಾಗಿ ಚೇತ ಕೆರಳಿರ್ತದೆ. ಆಗ ಏನು ಮಾಡಬೇಕು ನಾವು ಅಂದರೆ ಪ್ರೀತಿಯಿಂದ ಅದನ್ನೊಲಿಸಿ ನೀತಿಯಲ್ಲಿ ಶಿಕ್ಷಿಸುವುದು. ನಮ್ಮ ಮನಸ್ಸನ್ನು ಸಮಾಧಾನಕ್ಕೆ ತರುವುದಕ್ಕೆ ನಾವು ನೀತಿಯನ್ನು ತೆಗೆದುಕೊಳ್ಳಬೇಕು. ನಾವು ಹೇಗಿದ್ದೇವೋ ಹಾಗಿದ್ದರೆ ಚಂದ. ನಾವು ಇರುವುದಕ್ಕಿಂತಲೂ ದೊಡ್ಡವರಾಗಿ ತೋರ್ಪಡಿಸಿಕೊಳ್ಳಕ್ಕೆ ಹೋದರೆ ಅದು ಡಾಂಭಿಕತೆಯಾಗುತ್ತದೆ. ಆ ಡಾಂಭಿಕತೆಯ ಬಾಳು ಅದು ವ್ಯರ್ಥವಾದಂತಹ ಬದುಕಾಗುತ್ತದೆ. ಆದ್ದರಿಂದ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ನಾವು ಆತ್ಮವಂಚನೆ ಮಾಡಿಕೊಳ್ಳದೆ ಉತ್ತಮವಾದಂತಹ ಬದುಕನ್ನು ಬಾಳಬೇಕು ಅಂತಾದರೆ ನಾವು ನಮ್ಮ ಮನಸ್ಸಿಗೆ ನೀತಿಯನ್ನು ಹೇಳಬೇಕು. ಪ್ರೀತಿಯಿಂದ ಮನಸ್ಸನ್ನು ಒಲಿಸಿಕೊಂಡು ಅಥವಾ ನಮ್ಮವರಾಗಿದ್ದರೆ ಅವರಿಗೆ ಅದನ್ನು ತಿಳಿ ಹೇಳಿಕೊಂಡು ನೀತಿಯಲ್ಲಿ ಶಿಕ್ಷಿಸುವುದು. ಅಂದರೆ ಶಿಕ್ಷೆ ಕೊಡುವಂತಹದ್ದು ಅಂದರೆ ದಂಡಿಸುವುದಕ್ಕೆ ಸಾಧ್ಯವಿಲ್ಲ. ಆದರೆ ಆ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಮನಸ್ಸನ್ನು ಹತೋಟಿಗೆ ತೆಗೆದುಕೊಂಡು, ಅರ್ಥಾತ್ ಅದು ಹೆಚ್ಚು ಕಮ್ಮಿ ಜಿತೇಂದ್ರಿಯತ್ವ ಅಂತಲೇ ಹೇಳಬಹುದು, ಆ ಮನಸ್ಸನ್ನ ಹತೋಟಿಗೆ ತೆಗೆದುಕೊಂಡು ಬಂದು ಅದನ್ನು ಪ್ರೀತಿಯಿಂದ ಒಲಿಸಿ ಅದನ್ನು ಸಹಿಸಿ ನಾವು ಮನಸ್ಸನ್ನು ಸಮಾಧಾನಕ್ಕೆ ತೆಗೆದುಕೊಳ್ಳಬೇಕು. ನಮಗೆ ಇರುವಂತಹದ್ದನ್ನು ಯೋಚನೆ ಮಾಡಬೇಕು, ಇಲ್ಲ ಅನ್ನುವಂತಹ ಯೋಚನೆಯನ್ನು ಮಾಡದೆ ನಮಗೆ ಎಷ್ಟೆಲ್ಲ ಇದೆ. ಈಗ ನಮಗೆ ಯಾವುದೋ ಒಂದು ಇಲ್ಲ, ಮನೆ ಇಲ್ಲ ಅನ್ನುವಂಥ ಯೋಚನೆಗಿಂತ ನಾವು ಮನೆಯಲ್ಲಿ ವಾಸವಾಗಿರುವುದಕ್ಕೆ ಬಾಡಿಗೆ ಮನೆಯಾದರೂ ಸರಿ, ವಾಸವಾಗಿದ್ದು ಉಟ್ಟುಣ್ಣಲು ವಸ್ತ್ರ ಅಶನಗಳೆಲ್ಲವೂ ಇದೆಯಲ್ಲ, ಆ ರೀತಿಯಾದಂತಹ ತೃಪ್ತಿಯನ್ನು ಪಟ್ಟುಕೊಳ್ಳುವಂತಹದ್ದು ಒಂದು ಆತ್ಮದ ನೆಮ್ಮದಿ, ಮನಸ್ಸಿನ ಸಮಾಧಾನ ಎನ್ನುವಂತಹದ್ದು ಸಿಗಲಿಕ್ಕೆ ಕಾರಣವಾಗುತ್ತದೆ ಎಂಬುದಾಗಿ DVಜಿಯವರು ಈ ಒಂದು ಕಗ್ಗದಲ್ಲಿ ವಿಶೇಷವಾಗಿ ಹೇಳಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇನ್ನೂ ಒಂದು ಎಲ್ಲ ವೀಕ್ಷಕರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಾನು ಮಾಡ್ತಾ ಇರುವಂತಹ ವಿಡಿಯೋದಲ್ಲಿ ನಮಗೆ ತಿಳುವಳಿಕೆ ಇಲ್ಲ, ವಿಡಿಯೋ ಮಾಡುವುದಕ್ಕಾಗಲಿ ಅಥವಾ ಅದನ್ನು ಕಟ್ ಮಾಡಿ ಎಡಿಟ್ ಮಾಡಿ ಮಾಡುವಂತಹ ಯಾವುದೇ ತಿಳುವಳಿಕೆ ನಮಗಿಲ್ಲ. ಆದರೂ ಕೂಡ ಒಂದು ಪ್ರಯತ್ನವಾಗಿ ಮಾಡ್ತಾ ಇರುವಂತಹ ಕಾರ್ಯ ಇದು. ಆದ್ದರಿಂದ ನಮ್ಮ ತಪ್ಪು ನೆಪ್ಪುಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ನಮಗೆ ತಿದ್ದಿಕೊಂಡು ಒಳ್ಳೆಯ ಇನ್ನೂ ಉತ್ತಮವಾದಂತಹ ವಿಡಿಯೋವನ್ನು, ಉತ್ತಮವಾದಂತಹ ವಿಷಯವನ್ನು ಹೇಳಬೇಕು ಎನ್ನುವಂತಹ ಆಸೆ ಬಹಳಷ್ಟಿದೆ. ಅದಕ್ಕೆ ಬೇಕಾದ ಹಾಗೆ
ಕಾಮೆಂಟ್ ಮುಖೇನವಾಗಿ ನಮಗೆ ಅದನ್ನು ತಿಳಿಸಿ. ಹಾಗೆಯೇ ಇನ್ನೂ ಹೆಚ್ಚು ಜನಕ್ಕೆ ಪ್ರಸಾರವಾಗುವುದಕ್ಕೆ ಅನುಕೂಲವಾಗುವಂತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಯೂ ಕೇಳ್ಕೊಳ್ತೇನೆ. ಪುನಃ ಈ ಭಾವಾನುವಾದಿ ಎಲ್ಲರಿಗೂ ನಮಸ್ಕರಿಸ್ತಾ ಇದ್ದಾನೆ. ನಮೋ ನಮಃ.